ಸಾರ್ವಜನಿಕ ಸಂಘ ಪಾರದರ್ಶಕ ಇದಕ್ಕೆ 20 ಪ್ರಸ್ತಾವನೆ ಪ್ರಲಾಪಿಸಬೇಕು ಸೂಚಿಸುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, 2025ನೇ ಸಾಲಿನ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. ಕರ್ನಾಟಕ ಸಾರ್ವಜನಿಕ ಸಂಘದಲ್ಲಿ ಪಾರದರ್ಶಕ ವಿಧೇಯಕವನ್ನು ಪರ್ಯಾಲೋಚಿಸುವ ಪ್ರಸ್ತಾವನೆ ಮಂಡಿಸಲಾಯಿತು. ಏನಾರು ಹೇಳೋದಾಯ್ತನ್ರಿ? ಏನೋ ಹೇಳಿದ್ರು ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆ ಪಾರದರ್ಶಕತೆ ತಿದ್ದುಪಡಿ ಈ ವಿಧೇಯಕವನ್ನು ತರ್ತಕ್ಕಂಥ ಉದ್ದೇಶ ಅಂದರೆ, ಈಗಾಗಲೇ ಕ್ಯಾಟಗರಿ 1, 2A ಇತ್ಯಾದಿ ಈಗಾಗಲೇ ನಾವು ಮೀಸಲಾತಿಯನ್ನು ಕೊಟ್ಟಿದ್ದೇವೆ. ಈ ಒಂದು ಸಂದರ್ಭದಲ್ಲಿ 2Bಗೆ ಇದು ಅನುಗುಣ ಆಗುವ ಹಾಗೆ ತಿದ್ದುಪಡಿಯನ್ನು ತರಲಾಗಿದೆ. ಆದ್ದರಿಂದ ಈ ಒಂದು ಉದ್ದೇಶವನ್ನು ಹೊತ್ತು ಬಂದಿರತಕ್ಕಂಥ ಈ ಕಾನೂನನ್ವಯ, ಈ ಮಸೂದೆ ಅನ್ವಯ 2 ಕೋಟಿ ರೂಪಾಯಿಗಳವರೆಗಿನ ಒಟ್ಟು ಸರ್ಕಾರಿ ನಿರ್ಮಾಣ ಕಾಮಗಾರಿಗಳ ಪೈಕಿ ಅಂಥ ಕಾಮಗಾರಿಗಳ ಸಂಖ್ಯೆ 4% ಮೀರದಂತೆ ಹಿಂದುಳಿದ ವರ್ಗಗಳ ಪ್ರವರ್ಗ ಬಿಗೆ ಸೇರಿದ ವ್ಯಕ್ತಿಗಳು ಪಾಲ್ಗೊಳ್ಳುವುದನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಅಧಿಸೂಚಿತ ಇಲಾಖೆಗಳಲ್ಲಿ ನಿರ್ಮಾಣ ಕಾಮಗಾರಿಗಳ ಹೊರತಾಗಿ ಸರಕು ಮತ್ತು ಸೇವೆಗಳು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಸಂಗ್ರಹಣೆಯಲ್ಲಿ ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟುಗಳು ಅಥವಾ ಹಿಂದುಳಿದ ವರ್ಗಗಳಲ್ಲಿ 1 ಕೋಟಿ ರೂಪಾಯಿಗಳ ಮೌಲ್ಯ ಮೀರದ ಅಂಥ ಸರಕು ಮತ್ತು ಸೇವೆಗಳ ಸಂಗ್ರಹಣೆಗಾಗಿ 17.15% ಅನುಸೂಚಿತ ಜಾತಿಗಳಿಗೆ, 6.95% ಅನುಸೂಚಿತ ಪಂಗಡಗಳಿಗೆ, 15% ಪ್ರವರ್ಗ 2Aಗೆ ಮತ್ತು 4% ಪ್ರವರ್ಗ ಬಿಗೆ ಸೇರಿದ ವ್ಯಕ್ತಿಗಳಿಗೆ ಅಂಥ ಸಂಗ್ರಹಣೆಗಳಲ್ಲಿ ಪಾಲ್ಗೊಳ್ಳುವಿಕೆಯನ್ನು ಪ್ರೋತ್ಸಾಹಿಸೋದಕ್ಕೆ ಈ ಒಂದು ಮಸೂದೆ ಇವತ್ತು ಉದ್ದೇಶಿಸಲಾಗಿದೆ. ಇದೊಂದು ಪ್ರೋಗ್ರೆಸಿವ್ ಲೆಜಿಸ್ಲೇಷನ್ ಆಗಿರೋದರಿಂದ ದಯಮಾಡಿ ಈ ವಿಧೇಯಕವನ್ನು ಮಂಜೂರು ಮಾಡಿಕೊಡಬೇಕು ಅಂಥೇಳಿ ಸದನವನ್ನು ನಾನು ಪ್ರಾರ್ಥನೆ ಮಾಡ್ತೀನಿ. ವಿರೋಧ ಪಕ್ಷ ನಾಯಕರು ಸಭಾಪತಿ ಇವರು ಮಾತಾಡಿದ ನಂತರ ಮಾನ್ಯ ಸಭಾಪತಿಗಳೇ, ಇವತ್ತೇನು 4% ರಿಸರ್ವೇಷನ್ ಅನ್ನ ಮುಸಲ್ಮಾನ್ ಬಂಧುಗಳಿಗೆ ಕೊಡಬೇಕು ಅಂತ ಹೇಳಿ ಸರ್ಕಾರ ಅಲ್ಲ ವಿಧೇಯಕ ತಗೊಳಕತ್ತೀನಿ. ಈಗ ಬಿಲ್ ತಗೊಳಕತ್ತೀನಿ. ಅದೇ ಬಿಲ್ ಇದ್ದೇ ಮಾತಾಡ್ತಾ ಇದ್ದೀನಿ. ಅದೇ 4% ರಿಸರ್ವೇಷನ್ ಅದರಲ್ಲೇ ಇರೋದು. ವಿರೋಧ ಪಕ್ಷ ನಾಯಕರೇ, ಇಲ್ರಿ, ನಾ ಮಾತಾಡಿದ್ಮೇಲೆ ಮಾತಾಡಿ. ಸಭಾಪತಿಗಳೇ ಏನಿದು? ಇಲ್ಲಿ ಬರ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಬರ್ತಾರೆ. ಮಾನ್ಯ ಸಭಾಪತಿಗಳೇ, ಮಾತಾಡ್ತಾರೆ, ನಾನು ಮಾತಾಡ್ತೇನೆ. ಸಭಾಪತಿಗಳೇ, ಬಾವಿಯಲ್ಲಿ ಅರ್ಧ ಮುಕ್ಕಾಲು ಜನ ಇದ್ದಾರೆ. ಅವ್ರವ್ರು ಮಾತಾಡ್ಬೇಕಂತೆ ಹೇಗೆ ಸಾಧ್ಯ ಇದು? ಸಭಾಪತಿಗಳೇ, ಇದು ಸಾಧ್ಯ ಇಲ್ಲ. ಅಥವಾ ಬಾವಿಯಿಂದ ಆಚೆ ಕೂತ್ಕೊಂಡು ಮಾತಾಡ್ಲಿ, ಚರ್ಚೆ ಮಾಡ್ಲಿ. ಎಲ್ಲ ಬಾವಿ ಕೂತ್ಕೊಳ್ಳೋದು, ಅಲ್ಲೂ ಕೂಡ ಮಾತಾಡೋದು, ಇದು ಒಬ್ಬ ಸಾಧ್ಯ ಇಲ್ಲ ಸಭಾಪತಿಗಳೇ. ಇದು ಎಲ್ಲ ದ್ವಂದ್ವ ನಿಲುವು, ಇದು ದ್ವಂದ್ವ ನಿಲುವು. ಅಥವಾ ಕೂತ್ಕೊಳ್ಳಿ, ಮಾತಾಡಿ, ಚರ್ಚೆ ಮಾಡಿ. ಯಾರು ಬೇಡ ಕೂತ್ಕೊಂಡು ಚರ್ಚೆ ಮಾಡಿ. ಯಾರು ಬೇಡ ವಿರೋಧ ಪಕ್ಷ ನಾಯಕರು ಮಾತಾಡ್ತಾರೆ. ಇದು ಸರಿಯಲ್ಲ. ದ್ವಂದ್ವ ನಿಲುವು. ಬಹಳ ಅಸಮಂಜಸವಾಗಿ ಕೂಡಿ ಅವ್ರ ಜಗದಾಗ ಹೋಗಿ ಮಾತಾಡ್ಲಿ. ಅವ್ರು ಮಾತಾಡಿ. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕ ವಿಧೇಯಕ. ಸಭಾಪತಿಗಳೇ, ಒಂದ್ ನಿಮಿಷ ಸಭಾಪತಿಗಳೇ, ಸದನ ಆರ್ಡರ್ ಇಲ್ಲದೆ ಅವ್ರು ಯಾವ ರೀತಿ ಮಾತಾಡ್ತಾರೆ ಅವರೆಲ್ಲ ಒಂದ್ ನಿಮಿಷ ಹೇಳ್ತೀನಿ.
ನಾ ಹೇಳ್ತೀನಿ ಕೊಡಿ. ಒಂದ್ ನಿಮಿಷ ಕೇಳ್ರಿ ನಾ ಹೇಳ ಮಟ್ಟ ಕೇಳಿ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಕೇಳಿ ಒಂದ್ ನಿಮಿಷ ಕೇಳಿ ನಾ ಹೇಳಿ. ಅವರು ಬಾವಿಯಲ್ಲಿದ್ದರೂ ಸಹಿತ ತಮ್ಮ ಸ್ಥಳದಲ್ಲಿ ಕೂತು ಮಾತಾಡಿದ್ರೆ ಅದಕ್ಕೆ ಅನುಮತಿ ಇದೆ. ಮಾತಾಡಿ. ಮಾನ್ಯ ಸಭಾಪತಿಗಳೇ ಆರ್ಡರ್ ಬಿಲ್ ಪಾಸ್ ಆಗುದಿಲ್ಲ. ಯಾವ ಬಿಲ್ ಪಾಸ್ ಆಗುದಿಲ್ಲ? ಯಾವ ಬಿಲ್ ಪಾಸ್ ಆಗುದಿಲ್ರಿ? ಪಾರದರ್ಶಕ ವಿಧಾಯಕ ಏನಿದೆ ಬಿಲ್ ಪಾಸ್ ಆಗುದಿಲ್ಲ ಯಾವುದು? ಹಂಗಾರೆ ಬಿಲ್ ಮಾಡಿ. ಸಂವಿಧಾನ ಆಗುದಿಲ್ಲ. ನೀವು ಮಾತಾಡ್ತೀರ, ನೀವೇ ಮಾತಾಡ್ತೀರಿ. ಒಂದ್ ನಿಮಿಷ ಕೇಳಿ. ಕೂಡ್ರಿ. ನೋಡಿ, ನೀವು ಮಾತಾಡೋ ಆರ್ಡರ್ದಾಗ ಇರ್ತೈತಿ. ಇಂಥವ್ರ ಬಿಲ್ ಪಾಸ್ ಮಾಡಿ ಎಲ್ಲ ಮಾಡಿ ಮತ್ತೆ ಆರ್ಡರ್ ಇಲ್ಲ ಅಂದ್ರೆ ನೀವು ಮಾತಾಡಿರ್ತೀವಿ, ಅವ್ರು ಮಾತಾಡಿದ್ರು ಅದೆಲ್ಲ ಒಪ್ಪಂಗಿಲ್ಲ. ನೋಡಿ, ಒಂದು ನಿಮಿಷ ಸರ್ ಮೊನ್ನೆ ಸಭಾಪತಿ ತಾವು ಹೇಳಿದ್ದು ಸರಿ ಇದೆ. ಇರ್ರಿ ಒಂದು ನಿಮಿಷ ಮೊನ್ನೆ ಸಭಾಪತಿಗಳೇ ತಾವು ಹೇಳಿದ್ದು ಖಂಡಿತ ನಾನು ಒಪ್ತೀನಿ. ಇಲ್ಲಿದ್ದಾಗ ಮಾತಾಡಬಾರ್ದು, ಅಲ್ಲೋಗಿ ಮಾತಾಡ್ಬೇಕು. ಆದ್ರೆ ಒಂದು ಏನು ಅಂದ್ರೆ, ಇರ್ರಿ ಆಯ್ತಪ್ಪ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಆದ್ರೆ ಮೊನ್ನೆ ಅದ್ರ ಏನು ಅಂದ್ರೆ ನಾನು ಹೇಳೋದು, ಅವ್ರು ಆಲ್ರೆಡಿ ಧರಣಿನಲ್ಲಿ ಭಾಗವಹಿಸಿದ್ದಾರೆ, ಧರಣಿ ಮಾಡ್ತಿದ್ದಾರೆ. ಇವರು ಈ ಧರಣಿ ಏನ್ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲೋಗಿ ಮಾತಾಡ್ಬೇಕೇ ಹೊರ್ತು ಬೇರೆ ವಿಷಯಕ್ಕೆ ಅಲ್ಲೋಗಿ ಮಾತಾಡಕ್ಕಾಗಲ್ಲ. ಇವರು ಹೇಗ್ ಮಾತಾಡ್ತಾರೆ? ಧರಣಿ ಮಾಡ್ತಾವ್ರೆ, ಹೇಗ್ ಮಾತಾಡ್ತಾವ್ರೆ ನೀವೇ ಹೇಳಿ. ನಾವು ಎಲ್ಲ ನೋಡಿದೀವಿ. ಈಗ ಯಾವುದೇ ರೀತಿಯ ನಿಯಂತ್ರಣ ಹೇರುವ ಅಧಿಕಾರ ಯಾವುದೇ ಸದಸ್ಯರಿಗಿಲ್ಲ. ಈ ಸದನದ ಸದಸ್ಯರಿಗೆ ನಿಯಂತ್ರಣ ಹೇರುವಂತ ಕಂಡೀಷನ್ ಹಾಕುವಂತ ಯಾವ ಅಧಿಕಾರ ಸದಸ್ಯರಿಗಿಲ್ಲ. ಮನೆ ಸಭಾ ತಮ್ಮ ಮೂಲಕ ನಾನು ಮನವಿ ಮಾಡ್ತಾ ಇದ್ರೆ ಎಲ್ಲರೂ ಈ ಬಿಲ್ ಸಂವಿಧಾನ ನೋಡಿ, ಆಂಟಿ ಕಾನ್ಸ್ಟಿಟ್ಯೂಷನ್ ಒಂದ್ ನಿಮಿಷ ರವಿ ಒಂದ್ ನಿಮಿಷ ಹೇಳಿ. ನೀವು ಕೂಡ್ರಿ, ಎಲ್ಲರೂ ಕೂಡ್ರಿ ಹೇಳಿ. ಒಂದ್ ನಿಮಿಷ ಹೇಳಿ. 303 ಅದರಲ್ಲಿ ಸದನದಲ್ಲಿ ಘೋಷಣೆ ಕೂಗುತ್ತಲ್ಲ ಬಿಡಿ, ಅದಿರುತ್ತೆ. ಅವೆಲ್ಲ ನಡೆದಿಲ್ರಿ ಸದನದಲ್ಲಿ ಒಂದ್ ನಿಮಿಷ ನೀವೆಲ್ಲ ಏನ್ ನಡೆದಿಲ್ಲ ಹೇಳಿ. 14ರಲ್ಲಿ ಸದನದಲ್ಲಿ ಬ್ಯಾಡ್ಜ್ಗಳು ಮತ್ತು ಯಾವುದೇ ವಸ್ತುವನ್ನು ಧರಿಸತಕ್ಕದ್ದಲ್ಲ, ಪ್ರದರ್ಶಿಸತಕ್ಕದ್ದಲ್ಲ. ರೆಕಾರ್ಡ್ ಮಾಡಬಾರ್ದು ಎಲ್ಲ ಇದೆ. ಮಾಡ್ತಾ ಇದಾರಲ್ಲ, ಅದನ್ನ ತೆಗ್ಸಿ. ಏನ್ ನಡೆದೈತಲ್ಲ ತೆಗ್ಸಿ ಮಾಡ್ದಾಗ ನೀವು ಕೇಳ್ರಿ. ನೀವು ಧೈರ್ಯನೇ ಇಲ್ವಲ್ಲ, ನಾವು ಮಾಡ್ದಾಗ ಕೇಳಕ್ಕೆ. ಈಗ ಮಾಡ್ದಾಗ ನೀವು ಧೈರ್ಯ ಇಲ್ಲ ಕೇಳಕ್ಕೆ. ಈಗ ನಾವು ಪ್ರಸಾದ್ ಓಯ್, ಬಾವಿ ಒಳಗೆ ಇದ್ದುಕೊಂಡು ಬಾಯಿ ಮುಚ್ಚ ಸುಮ್ಮನೆ ಕೂತ್ಕೊಳ್ಳಿ. ಒಂದ್ ನಿಮಿಷ ನೋಡಿ, ಇಲ್ಲಿ ಯಾವುದೂ ಸದನ ನಿಯಮದ ಪ್ರಕಾರ ನಡೆದಿಲ್ಲ, ತಿಳ್ಕೊಳ್ಳಿ ದಯಮಾಡಿ. ಈಗ ಅಲ್ಲಿ ಅವ್ರ ಜಾಗದ ಹೋಗಿ ನಾ ಹೇಳಿದ್ದೀನಿ, ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ಮಿಂದ ಜಾಗ ಕೂತ್ಕೊಳ್ರಿ, ಇಂಪಾರ್ಟೆಂಟ್ ಬಿಲ್ ಅದಾವ, ಚರ್ಚೆ ಮಾಡ್ತೀನಿ. ನಾನೊಂದು ಬುಕ್ ಕೊಡ್ತೀನಿ, RSS ಅವರೇ ಬರ್ದಿರ್ತಕ್ಕಂಥದ್ದು. ಎಷ್ಟು ಜನ ಇದ್ದಾರೆ ಅಂತ ನೋಡಿ, ಅದರಲ್ಲಿ ಆಮೇಲೆ ಮಾಡಿ. ಎಲ್ಲ RSS ಅಲ್ಲಿ ಇರ್ತಕ್ಕಂಥವ್ರಲ್ಲ ಇದ್ರಲ್ಲ, ಅದರಲ್ಲೂ ಚರ್ಚೆ ಆಗಲಿ. ಇಲ್ಲೂ ಇದ್ದಾರೆ ಸದಸ್ಯರು, ಈ ಸದಸ್ಯರು ಇದ್ದಾರೆ. ಪಕ್ಕ RSS ಅವರು, ಪಕ್ಕ ಪ್ರಚಾರಕ ಅವನು. ಕೂತ್ಕೊಳ್ರಿ, ನಿಮ್ಮಂತವ್ರೆಲ್ಲ ಇಟ್ಕೊಂಡು ಹಿಂಗ ಆಗಿರೋದು. ಕೂತ್ಕೊಳ್ಳಿ, ಮತ್ತೆ ಕೂಗಳಿ. ಮತ್ತೆ ಮಾತಾಡ್ತಾರೆ ನೋಡಿ, ಅವರು ಒಂದ್ ನಿಮಿಷ ಅಪ್ಪ ಅಂತ ಮಾತಾಡ್ತಾರೆ. ಏನು ಹೇಳಿದ್ದು ಅಪ್ಪ ಬಿಡ್ತೀನಿ ಹೇಳಿದ್ದಲ್ಲ ಒಂದ್ ನಿಮಿಷ ಕೇಳ್ಬೇಡ. ಆಫೀಸಲ್ಲಿ ಏನ್ ಮಾಡಿದೆ ಅಂತ ಎಲ್ರಿಗೂ ಗೊತ್ತಿದೆ. ಒಂದ್ ನಿಮಿಷ ಓದು ಗೊತ್ತಾಗುತ್ತೆ. ಇವ್ರೆ ಈ ವಿಷಯಕ್ಕೆ ಒಂದ್ ನಿಮಿಷ ಕಿಶೋರ್ ನಡೀರಿ, ಒಂದ್ ನಿಮಿಷ ಮಾತಾಡಕ್ಕಾಗುತ್ತಾ? ಕಿಶೋರ್ ನೋಡಿ, ಒಂದ್ ನಿಮಿಷ ರೀ. ಅಟ್ಲೀಸ್ಟ್ ಬಾವಿ ಒಳಗೆ ಹೇಳ್ತೀನಿ. ಒಂದ್ ನಿಮಿಷ ಏನ್ ಮಾಡಂತೀರಿ ಈಗ?
ಒಂದ್ ನಿಮಿಷ ಅವನೊಬ್ಬ ನಿಮ್ಮ ಏ ಕಿಶೋರ್ ಪ್ರಚಾರಕ. ಹೇಳಿ ಸರ್ ಅಲ್ಲಿ ಅವ್ರಿಗೆ ಏ ಕಿಶೋರ್ ನಿಮ್ಮ ಸಂಘ ಪರಿವಾರದ ಪ್ರಚಾರಕ. ನೀವು ಮಾತಾಡೋದ್ರೆ ಅಲ್ಲಿ ನಿಮ್ಮ ಚೇರಲ್ಲಿ ಹೋಗಿ ಮಾತಾಡಿ ಅದೇನು ಹೇಳ್ತೀರಿ ಹೇಳಿ, ಇಲ್ಲಿ ನಿಂತ್ಕೊಂಡು ಮಾತಾಡಬೇಡಿ. ನೋಡಿ, ಅಲ್ಲಿ ಹೇಳ್ತಾರೆ ಅದನ್ನೇ ಸಭಾಪತಿಗಳು ಹೇಳ್ತಾ ಇರೋದು. ಸಭಾಪತಿಗಳೇ, ಆದ್ರೆ ಈ ವಿಷಯ ಮಾತಾಡಂಗಿಲ್ಲ ನೀವು ನೀವು. ಯಾವ- ನಿಮ್ಮ ಮಂದಿಗೆ ಮಾತಾಡೋ ಅಲೋ ಮಾಡುದಿಲ್ಲ. ಈಗ ನೀವು ಬಾಯ್ ಅವ್ರಿಗೆ ಸಭಾಪತಿಗಳಿಗೆ ಹೇಳಿ. ನಾವು ಅವ್ರಿಗೆ ಹೇಳ್ತಾರೆ. ನಮ್ಗೆ ಹೇಳ್ತಾ ಇಲ್ಲ ನೀವು. ಮನೆ ಸಭಾಪತಿ ನೀವು ನಮ್ಗೆ ಹೇಳ್ತಾ ಇಲ್ಲ. ಅಲ್ಲಿ ಹೇಳಿ. ನಾವು ಸಭಾಪತಿ ಈ ಬಿಲ್ಲು ಸಂವಿಧಾನ ವಿರೋಧ ಪಕ್ಷ ನಾಯಕರೇ ಬಿಲ್ಲು ಒಂದ್ ನಿಮಿಷ ವಿರೋಧ ಪಕ್ಷ ನಾಯಕರೇ ಕಾನ್ಸ್ಟಿಟ್ಯೂಷನಲ್. ಏ ತಡಿಯಪ್ಪ, ನಾನು ಹೇಳಿದ್ದೀನಿ ಮಾತಾಡೋಕೆ ಚೇರ್ ಮೇಲೆ ಹೋಗಿ ಅಲೋ ಮಾಡೀನಿ ಮಾತಾಡ್ಬೇಕಂತ ಹೇಳಿದ್ದೀನಿ. ನಿಮ್ಮ ಬಾಯಾಗೇನದಲ್ಲ ಇವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತು ಅಂತ ಹೇಳಿ ಇವ್ರ ಬಾಯ ಏ ಕಿಶೋರ್ ಹೊರಗೆ ಹಾಕ್ತೀನಿ ನೋಡಿ ನೀನು ಹುಡುಗಾಟಿಗೆ ಮಾಡ್ತೀನಿ ಏನ್ ಬೇಕಾದ್ರೆ ಮಾಡ್ತೀನಿ ಬಾಯಿ ಮಾತಾಡ ಕುತ್ಕೋರಿ. ಈಗ ಒಂದ್ ನಿಮಿಷ ಕೊಡ್ರಿ ವಸಂತ್ ಕುಮಾರ್ ಕೊಡ್ರಿ ಹೇಳ್ತೀನಿ ಕೊಡ್ರಿ. ಈಗ ಹರಿಪ್ರಸಾದ್ ಹೇಳ್ತೀನಿ, ಈ ಬಿಲ್ಲಿಗೆ ಸಂಬಂಧಿಸಿದಂಥ ವಿಷಯ ಮಾತಾಡಿ ನೀವು RSS ಯಾವುದು ಇದು ದಯಮಾಡಿ ಮಾತಾಡಬೇಡಿ. ಒಂದ್ ನಿಮಿಷ ನನ್ನ ಮಾತು ಕೇಳಿ. ಪೂರ್ತಿ ಹನಿ ಟ್ರ್ಯಾಪ್ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮಾತಾಡಕ್ ಬಿಡ್ಲಿಲ್ಲ. ಆಯ್ತು. ನನಗೂ ಕೊಡಿ ಹನಿ ಟ್ರ್ಯಾಪ್, ನಾನು ಮಾತಾಡ್ತೇನೆ. ಅವ್ರ- ನಾನು ಮಾತಾಡ್ತೀನಿ ಹನಿ ಟ್ರ್ಯಾಪ್. ಹನಿ ಟ್ರ್ಯಾಪ್ ಮಾತಾಡಕ್ಕೆ ಈ ದೇಶದಲ್ಲಿ ಹನಿ ಟ್ರ್ಯಾಪ್ ಈ ದೇಶದಲ್ಲಿ ಪಿತಾಮಹ ನರೇಂದ್ರ ಮೋದಿ, ಸಂಜಯ್ ಜೋಶಿ ಅಂತ ಹೇಳಿ ಅವರ ಮೊದಲು ಹನಿ ಟ್ರ್ಯಾಪ್ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು. ಈಗ ಹನಿ ಟ್ರ್ಯಾಪ್ ಎಲ್ಲ ಕಾರಣ ಬಿಜೆಪಿ ಅವರು. ಈಗ ನೋಡಿ, ಕೂತಾಗಿ ಮಾತಾಡ್ತಾ ಇದ್ದಾರೆ. ಇವರೇ, ಇನ್ನು ಬೇಕಾದ್ರೆ ಹೇಳ್ತೀನಿ ಒಂದಷ್ಟು ನಾನು ನಿಮ್ಗೆ ಹನಿ ಹೇಳ್ತೀನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಹೇಳಿ. ಹರಿಪ್ರಸಾದ್ ಪ್ಲೀಸ್ ನಾವೇನು ಹೇಳ್ತೀನಿ ಒಂದ್ಸರಿ ನಾ ಹೇಳಿನಿ. ಹನಿ ಟ್ರಾಫಿಕ್ ಒಳಗಾಗಿಯೇನೆ ಮುಖ್ಯಮಂತ್ರಿಗಳು ಡ್ಯಾಶ್ ಬಜೆಟ್ ಡ್ಯಾಶ್ ಬಗ್ಗೆ ಭಾಷಣ ಇಟಲಿಯಿಂದ ಮಾಡಕ್ ಬಂದ್ರು. ಬಂದಿದ್ದು. ಮುಖ್ಯಮಂತ್ರಿಗಳು ಹನಿ ಬಜೆಟ್ ಟ್ರಾಫಿಕ್ ಭಾಷಣ ಮಾಡುವಾಗ ಬರೀ ಡ್ಯಾಶ್ ಹನಿ ಡ್ಯಾಶ್ ಟ್ರ್ಯಾಪ್ ಇಟಲಿಯಿಂದ ಅಂತ ಹೇಳಿದ್ರು. ಬಂದ್ರು. ಈಗ ಯಾವುದೋ ಒಂದು ಬಿಲ್ ಮಸೂದೆಯನ್ನು ತೆಗೆದುಕೊಂಡಾಗ ಇಟಲಿ ಅಲ್ಲೋ ಭಾಷಣ ಮಾಡಕ್ ಏನ್ ಹೋಗ್ತಾರೆ. ಸಂಬಂಧ? ಹಾಗೆ ಹಾಗೆ ಇಟ್ಕೊಂಡಿದ್ದಾರೆ. ಇಟಲಿಯಿಂದ ಅದ್ರ ಜೊತೆಗೆ ಬೇರೆ ಬೇರೆ ಮಾತಾಡ್ತಾರೆ. ನಮ್ಗೆ ಬರೋದಿಲ್ಲ ಅನ್ಕೊಂಡಿದ್ದೀರಿ. ನಾನು ಹೇಳ್ತೀನಿ ಬಿಲ್ಲಿಗೆ ಸಂಬಂಧಿಸಿದ ಅಷ್ಟ ಮಾತಾಡಿ ಅಂತ ಎಲ್ಲರಿಗೂ ಆಗತ್ತೀನಿ. ಎಲ್ಲರಿಗೂ ಇಡೀ ಅವಕಾಶ ಸದನಕ್ಕೆ ಮಾಡ್ಕೊಂಡು ಬಿಲ್ಗೆ ಮಾತಾಡ್ತೀವಿ. ಆಯ್ತು. ಎಲ್ಲ ಮಾತಾಡ್ತೀರಿ. ಬಿಲ್ ಬಗ್ಗೆ ಅವ್ರ ಮಾತಾಡಿ. ಪಕ್ಷದವರು ಬಹಿಷ್ಕಾರ ಹಾಕಿರ್ತಕ್ಕಂಥದ್ದು. ಮಾನ್ಯ ಸಭಾಪತಿಗಳೇ, ಮಾತಾಡಿ. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ವಿಧೇಯಕ ಇದನ್ನ ನಾನು ಅಲ್ಲಿ ವಿರೋಧಿಸ್ತೇನೆ. ಮಾತಾಡಿದ ಕಣ್ ಕಾಣ್ತಿಲ್ಲ. ಕಾರಣ ಏನು?